ಈ ಕಡೆ ಈಗ ವೇದಿಕೆ ಮೇಲೆ ಲವ್ಲಿಯ ಜೋಡಿ ಹರಿಪ್ರಿಯ ಇದ್ದಾರೆ, ಹಾಗೆ ನಮ್ಮ ಬೆಲ್ ಬಾಟಮ್ ಜೋಡಿ ಹರಿಪ್ರಿಯ ಅವರಿದ್ದಾರೆ. ಸೊ ಹರಿಪ್ರಿಯ ಅವರು ನಾನು ಕೇಳಿದ ತಕ್ಷಣ ವಸಿಷ್ಠ ಫೋನ್ ಮಾಡ್ತಾರೆ ಅಂತಂದ್ರು. ಅದೇ ನಿಮ್ಮ ಗಂಡನಿಗಿಂತ ಮುಂಚೆ ನೀವೇ ನನಗೆ ಪರಿಚಯ ಅಲ್ವಾ ಅಂತ ಹೇಳಿ ಅವ್ರೇನು ಫೋನ್ ಮಾಡೋದು ಬೇಡ, ನಾನೇ ಫಸ್ಟ್ ಫ್ರೆಂಡು ಅಂತ ಅಂದ್ಕೊಂಡು ರೇಗಿಸ್ತಾ ಇದ್ದೆ ಅವರಿಗೆ. ನನ್ನ ಮೊದಲನೇ ನಿರ್ದೇಶನದಲ್ಲಿ ಇವರೇ ಹೀರೋಯಿನ್ ಆಗಿದ್ರು. ನಾನು ರಿಕ್ಕಿ ಸಿನಿಮಾ ಮಾಡಿದಾಗ ಮೊದಲನೇ ನಾಯಕನಾಗಿ ನಟಿಸಿದಾಗಲೂ ಕೂಡ ಅವರೇ ಹೀರೋಯಿನ್ ಆಗಿದ್ರು. ಸೊ ಹಾಗಾಗಿ ಸೊ ಹೌದು. ಅನುಶ್ರೀ ಏನಪ್ಪ ಏನ ಕೇಳ್ತಾರೆ? ಅಲ್ಲ ಶೆಟ್ಟ, ಇನ್ನ ಹೀರೋಯಿನ್ ಆಗಿಲ್ಲ. ಓ ಹಂಗ? ಅಂತ ಓಕೆ. ಮೋಸ್ಟ್ಲಿ ಕಾಂತಾರ 4 ಬರೋಷ್ಟಲ್ಲ ಒಂದು ಆಂಟಿ ಕ್ಯಾರೆಕ್ಟರ್, ಅಜ್ಜಿ ಕ್ಯಾರೆಕ್ಟರ್ ಮಾಡ್ತೀನಿ ಶೆಟ್ಟ. ಆಲ್ ದ ಬೆಸ್ಟ್. ಸೊ ಹಾಗಾಗಿ ಅವ್ರು ಕರೆದಾಗ ಖಂಡಿತವಾಗ್ಲೂ ನಾನು ಬರ್ತೀನಿ ಅಂತಂದ ಬಂದೆ. ನಾನು ಈ ಥರದ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಈ ಥರದ ಒಂದು ನಟ ಮತ್ತು ಈ ಥರದ ಒಬ್ಬ ನಾಯಕ ಅದೊಂದು ಫೀಲಿಂಗ್ ಬಾಕಿ ಇತ್ತು ಚಿತ್ರರಂಗದಲ್ಲಿ. ಕನ್ನಡ ಚಿತ್ರರಂಗಕ್ಕೆ ವಸಿಷ್ಠ ಒಂದು ಆಸ್ತಿ ಆಗ್ತಾರೆ ಅನ್ನೋದು ಟ್ರೈಲರ್ ಮುಖಾಂತರ ಗೊತ್ತಾಗ್ತಾ ಇದೆ. ಸೊ ನಿರ್ಮಾಪಕರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೇನೆ. ತುಂಬ ಅದ್ಭುತವಾಗಿ, ತುಂಬ ರಿಚ್ ಆಗಿ ಸಿನಿಮಾನ ಮಾಡಿದ್ರ. ಮೊದಲಿಂದಾಗಿ ನಿರ್ದೇಶನ ಮಾಡಿರುವಂಥ ಚೇತನ್ ಅವರು